ಸ್ನೇಹಿತರೆ, ಒಂದು ಆರ್ಗ್ಯಾನಿಕ್ ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆದ ತರಕಾರಿಗಳೇನೋ ಬೆಳೆದು ಬಿಡ್ತೀರಿ. ಬೆಳೆದ ತರಕಾರಿಗಳಿಗೆ ಸೂಕ್ತವಾದ ಮಾರ್ಕೆಟಿಂಗ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಯಾಕಪ್ಪ ಈ ಮಾತು ಹೇಳ್ತಾ ಇರೋದಂದ್ರೆ, ಇಳುವರಿಗಳು ಖಂಡಿತ ಕಡಿಮೆ ಬರ್ತದೆ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ. ಸೊ ಆದ್ರೆ ಮಾರ್ಕೆಟಿಂಗ್ ಏನಾದ್ರು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಾವು ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಬೆಳೆದೂ ಲಾಸ್ ಆಗುತ್ತೆ. ಸೊ ಈ ಒಂದು ವಿಚಾರನ ತಗೊಂಡು ಈಗ ಆಲ್ಮೋಸ್ಟ್ 2 ಎಪಿಸೋಡ್ ಅಲ್ಲಿ ನೋಡಿರ್ತೀರಾ ನೀವು, ಆರ್ಗ್ಯಾನಿಕ್ ಬೆಳೆಗಳು ಯಾವ ರೀತಿ ಎಲ್ಲ ಬೆಳೆದಿದ್ದಾರೆ, ಮತ್ತೆ ಏನೆಲ್ಲ ಒಂದು ಪ್ರಿಕಾಷನ್ಸ್ ನ ತಗೊಂಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅವ್ರ ಅರ್ನಿಂಗ್ಸ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಒಂದು ಒಟ್ಟಾರೆ ಮಾಹಿತಿನ ತಗೊಳ್ಳೋಣ. ಬನ್ನಿ ಸರ್. ಈಗ ಆರ್ಗ್ಯಾನಿಕ್ ಕೃಷಿ ಬಗ್ಗೆ ಇಷ್ಟೆಲ್ಲ ಒಂದು ಮಾಹಿತಿಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಇಲ್ಲೇನ್ ಸರ್ ತೊಟ್ಟಿ ಏನೋ ಮಾಡ್ಸಿದ್ದೀರಾ? ವರ್ಮಿ ಕಾಂಪೋಸ್ಟ್ ನೀವೇ ತಯಾರು ಮಾಡ್ಕೊಂಡ್ಬಿಡಂಗಿದ್ದೀರಾ? ನಾವೇ ಮಾಡ್ಕೊಂತೀವಿ. ವೇಸ್ಟ್ ಎಲ್ಲ ಹಾಕೊಂಡು ನಾವೇ ರೆಡಿ ತೆಂಗಿನ ಗರಿ, ಈ ಹುಲ್ಲು ಸೊಪ್ಪು ಸೊದೆ ಇದ್ರಾಗ ಉಳಿಯೋದೆಲ್ಲ ಇದ್ರಲ್ಲೇ ಎಲ್ಲೂ ಹಾಕಲ್ಲ. ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಮಾಡೋರು ಖಂಡಿತ ಒಂದು ವರ್ಮಿ ಕಾಂಪೋಸ್ಟ್ ತೊಟ್ಟಿ ಇರ್ಲೇಬೇಕು. ಇದ್ರಲ್ಲಿ ನಾವು ಹಾಕುವಂತ ಗೊಬ್ಬರಗಳನ್ನ ಎತ್ತಿ ನಾವು ಯೂಸ್ ಮಾಡ್ಕೊಂಡು ಸರ್. ಓಕೆ, ಈಗ ನಾವು ನಾರ್ಮಲ್ ಆಗಿ ಬೆಳೆಯನ್ನು ಬೆಳಿತೀರಿ. ಬೆಳೆದಿದ್ದಾದ್ಮೇಲೆ ಮಾರ್ಕೆಟಿಂಗ್ ಮುಖ್ಯ ಸರ್. ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿಲ್ಲ ಅಂದ್ರೆ, ಇವಾಗ ಕೆಮಿಕಲ್ ಅಲ್ಲಿ ಮಾಡಿದಾಗ ಇಳುವರಿಗಳು 1:2 ಬರ್ತದೆ. ಇವಾಗ 100 kg ಬರೋ ಜಾಗದಲ್ಲಿ 200 kg ಬರ್ತದೆ. ಸೊ ಅದರಲ್ಲಿ ಬಂದು ರೇಟ್ ಒಂದ್ ಸ್ವಲ್ಪ ಏರ್ಪೇರ್ ಇದ್ರೆ ಹೊಡ್ಕೊಂಡು ಹೋಗುತ್ತೆ. ಆರ್ಗ್ಯಾನಿಕ್ ಅಲ್ಲಿ ಬಂದು ಪಕ್ಕ ರೇಟ್ ಇರ್ಲೇಬೇಕಲ್ಲ ಸರ್. ಹೆಂಗ್ ಮಾರ್ಕೆಟಿಂಗ್ ಮಾಡ್ಕೋತೀರಾ? ಇದು ನಾವೇ ಸ್ವಂತ ಬೇಕಾದ್ರೆ ಜನಗಳಿಗೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗ್ಲಿ, ಮೊದ್ಲೆಲ್ಲ ಇರ್ಲಿಲ್ಲ, ಇವಾಗ ಅಟ್ ಪ್ರೆಸೆಂಟ್ ಇದೆ. ಅದರಿಂದ ಕೂಡ ನಾವು ಜನಗಳಿಗೆ ತಲುಪಿಸಬಹುದು. ಹಿಂಗ್ ಮಾಡ್ತಾ ಇದೀವಿ, ತಗೊಳ್ರಿ ಅನ್ಬಿಟ್ಟು ಈ ತರನು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ರೈತರ ಸಂತೆ ಅಂತ ನಡೆಯುತ್ತೆ RR ನಗರದಲ್ಲಿ, ಅಲ್ಗೋದು ಇಟ್ಕೊಂಡು ಹೋದ್ರೆ ನಿಮ್ಗೆ ಅವರೇ ಮಾರ್ಕೊಡ್ತಾರೆ. ಅವರೇ ಅಂತಲ್ಲ, ನಾವೇ ಮಾಡ್ಬೇಕು. ಅಲ್ಲಿ ಅವ್ರೊಂದು ಪ್ಲೇಸ್ ಅಂತ ನಿಗದಿ ಮಾಡಿರ್ತಾರೆ, ಅಲ್ಲಿಂದ ನೀವು ಮಾಡ್ಕೊಬಹುದು. ಅಥವಾ ಇಲ್ಲ ನಾನೇ ಸ್ವಂತವಾಗಿ ಎತ್ಕೊಂಡೋಗಿ ಹಳ್ಳಿಗಳ ಮೇಲೆ ಮಾರ್ತೀನಿ, ಜನಗಳಿಗೆ ತಲುಪಿಸ್ತೀನಿ ನಾನ್ ಮಾಡಿರೋ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅದನ್ನು ಕೂಡ ಆಗುತ್ತೆ. ಜನಗಳು ಫಸ್ಟ್ ಟೈಮ್ ಅಲ್ಲಿ ನಂಬಲ್ಲ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ, ಯಾಕಂದ್ರೆ ಮೊದ್ಲಿಂದನೂ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಫಸ್ಟ್ ಟೈಮ್ ನಂಬಲ್ಲ. ಅವ್ರು ನಂಬಿಸ್ಬೇಕು, ನಿಮ್ಮನ್ನ ನೀವು ನಂಬಿಸ್ಬೇಕು. ಯಾಕಂತಂದ್ರೆ ತೋಟದ ಹತ್ರ ಕರ್ಕೊಂಡ್ ಬನ್ನಿ, ಹಿಂಗ್ ಬೆಳಿತಾ ಇದೀನಿ ಅಂತ ಹೇಳಿ ಅವರು ನೋಡ್ಬಿಟ್ಟು ನಿಮ್ಮ ಹತ್ರನೇ ಡೈಲಿ ತಗೊಂತಾರ. ಅವರು ಅವ್ರಿಗೆ ಫಸ್ಟ್ ನಂಬಿಕೆ ಬರ್ಬೇಕು. ಮುಖ ಪರಿಚಯ, ನಂಬಿಕೆ, ಇವೆರಡೂ ಇಂಪಾರ್ಟೆಂಟ್ ಆಗುತ್ತೆ ಇದ್ರಲ್ಲಿ ಫಸ್ಟ್ ಅಲ್ಲಿ. ಸರ್, ಈಗ ನಾರ್ಮಲ್ ಆಗಿ ನೀವು ಹೇಳ್ತಾ ಇದ್ದೀರಾ ಮಾರ್ಕೆಟ್ ಈ ರೀತಿ RR ನಗರದಲ್ಲಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಎತ್ಕೊಂಡೋಗಿ ನೀವು ಆರ್ಗ್ಯಾನಿಕ್ ಅಂತ ಹೇಳಿದಾಗ ಇದಕ್ಕೆ ಬೇಕಾಗಿರುವಂತ ಸೂಕ್ತ ಬೆಲೆ ಸಿಗುತ್ತಾ ಅಲ್ಲಿ? 100% ಸಿಗುತ್ತೆ. ಹೌದಾ? ನೀವು ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಒಂದು ತರಕಾರಿ ತಗೋಣ. ಒಂದು ಕ್ಯಾರೆಟ್ ಈಗ ನಾರ್ಮಲ್ ಆಗಿ ನೋಡಿದ್ರೆ ಒಂದ್ 40 ರೂಪಾಯಿ ಏನೋ ಇದೆ ಈಗ. ಸೊ ನಿಮ್ಮ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಎತ್ಕೊಂಡು ಹೋದ್ರೆ ಎಷ್ಟು ಕೊಡ್ಬೋದು ಅದಕ್ಕೆ? 80 to 100 ರೂಪೀಸ್, 100 ರೂಪಾಯಿವರೆಗೂ ನಿಮ್ಗೆ ಸಿಗುತ್ತೆ ಅಲ್ಲಿ. ಮಾರಿದೀರಾ? ಮಾರಿದ್ದೀವಿ. ಓಕೆ, 120 ರೂಪೀಸ್ ನಾನೇ ಮಾರಿದ್ದೀನಿ ಕ್ಯಾರೆಟ್. ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋರು ತಗೊಂತಾರೆ. ಓಕೆ, ಬೀಟ್ರೋಟ್ ಇಂಥವೆಲ್ಲ ಸರ್? ಬೀಟ್ರೋಟ್ ಎಲ್ಲ ನಿಮ್ಗೆ 60 ಇಂದ 80 ವರ್ಗು ಹೋಗಿದೆ. ಸೂಪರ್ ಸರ್. ಟೊಮೊಟೊ ಸರ್? ಟೊಮೊಟೊ ಬಂದ್ಬಿಟ್ಟು ನಿಮ್ಗೆ 50 ರೂಪೀಸ್, 50 ಇಂದ 60 ಅವರೇಜ್ ಅಲ್ಲಿ ಹೋಗುತ್ತದೆ. ಆ ರೇಂಜ್ ಅಲ್ಲಿ ಇರ್ತದೆ. ಓಕೆ ಸರ್, ಈ ತರ ಎಲ್ಲ ಒಂದು ಮಾರ್ಕೆಟಿಂಗ್ ಫುಲ್ ಕುಸಿತ ಆಗಿರ್ತದೆ ಅವಾಗ ಏನಾದ್ರು? ಅಲ್ಲ, ಇವಾಗ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಇವಾಗ ಟೊಮೊಟೊ ಫುಲ್ ಡೌನ್ ಆಗಿರ್ತದೆ. ರೋಡ್ಗಳಲ್ಲಿ ಗುಡ್ಡೆಗಳು ಇಟ್ಕೊಂಡ್ ಮಾರ್ತಾ ಇರ್ತಾರೆ ಜನಗಳು. 10 ರೂಪಾಯಿ ಅಂತ ಹೇಳ್ಬಿಟ್ಟು ಇದು ಬೋರ್ಡ್ ಬರ್ದು ಹಾಕ್ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ ಎಲ್ಲ ಹೆಂಗಿರುತ್ತೆ ಸರ್ ಆರ್ಗ್ಯಾನಿಕ್? ಇಲ್ಲ, ನಿಮ್ಗೆ 50 ರೂಪೀಸ್ ಹೋಗುತ್ತೆ ಮಿನಿಮಮ್ 50 ರೂಪೀಸ್. ಅದು ನೀವು ಆರ್ಗ್ಯಾನಿಕ್ ಅಲ್ಲಿ ನೀವು ಬೆಳೆದ್ರೆ ಮಿನಿಮಮ್ 50 ರೂಪೀಸ್ ಇದು ಕನ್ಸಿಸ್ಟೆನ್ಸಿಯಲ್ಲಿ ಹೋಗುತ್ತೆ ಇದು. ಸರ್, ಇದಕ್ಕೆ ಇವಾಗ ನಾರ್ಮಲ್ ಆಗಿ ಈ ಸಣ್ಣ ಪುಟ್ಟ ಬಡ ಜನಗಳು ಆಫರ್ ಮಾಡಕ್ ಆಗಲ್ಲ ಅಂತಾರೆ ಆರ್ಗ್ಯಾನಿಕ್ಗೆ. ಸೊ ನಿಮಗೆ ಬರುವಂತ ಕಸ್ಟಮರ್ಗಳು ಹೆಂಗಿರ್ತಾರೆ ಅಂತ ಅಲ್ಲಿ ಎಲ್ಲಾನು ಬಡವರು ಅಂತ ಅಲ್ಲ ಹೇಳ್ತಾ ಇರೋದು ಇಲ್ಲಿ. ಯಾಕೆಂತ ಹೇಳಿದ್ರೆ ಇವಾಗ ಖರ್ಚುನು ಅದೇ ತರ ಬರುತ್ತೆ ನಿಮ್ಗೆ. ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರೆ ನಿಮ್ಗೆ ಆ ಖರ್ಚುನು ಅದೇ ತರ ಇರುತ್ತೆ. ನಿಮ್ ಕೆಮಿಕಲ್ ಹೋಲಿಸ್ಕೊಂಡ್ರೆ ಇದ್ರಲ್ಲಿ ನಿಮ್ಗೆ ನೀವು ಹಾಸ್ಪಿಟ್ಲ್ ಹೋದ್ರೆ ನಿಮ್ಗೆ ಎಷ್ಟಂತ ಖರ್ಚಿರುತ್ತೆ. ಇಲ್ಲೇ ಅದನ್ನ ಕೊಟ್ಬಿಟ್ಟು ನೀವು ಆರಾಮಾಗಿ ತಿನ್ಬೋದಲ್ವಾ? ನೀವ್ ಹೇಳ್ತಾ ಇರೋದು ಮನೆಯಲ್ಲೇ ನಾವು ಆರೋಗ್ಯನ ಕಾಪಾಡ್ಕೊಳ್ಳಿ. ಸರ್, ಈಗ ನಿಮ್ಮ ಕಸ್ಟಮರ್ಗಳು ನೋಡೋದಾದ್ರೆ ಇಲ್ಲವರೆಗೂ ಬಂದು ತಗೊಂಡು ಹೋಗೋದು ಉಂಟು ಅಂತ ಹೇಳಿದ್ರೆ ಯಾವ ರೀತಿ ಸರ್? ಯಾವಾಗ ನೀವು ಅವೈಲೇಬಲ್ ಇರೋವಾಗ ಅವ್ರಿಗೆ ಹೇಳ್ತೀರಾ? ಇಲ್ಲ, ಅವರು ಪ್ರತಿ ಸಂಡೇ ಬರ್ತಾರೆ. ಸಂಡೇ ಇಲ್ಲಾಂದ್ರೆ ಸ್ಯಾಟರ್ಡೆ, ಇವೆರಡು ದಿನದಲ್ಲಿ ಬರ್ತಾರೆ. ಇಲ್ಲಾಂದ್ರೆ ಫೋನ್ ಮಾಡಿ ಆದ್ರೂ ಹಿಂಗೆ ಈ ತರ ತರಕಾರಿ ಬೇಕು ಮನೆ ಹತ್ರ ಕೊಟ್ಬಿಡಿ ಅಂತ ಹೇಳ್ತಾರೆ. ನಾವೇ ತಗೊಂಡೋಗಿ ಕೊಡ್ತೀರಿ. ಇವಾಗ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದಾಗ ವೇಟ್ ಮಾಡಿ ಅಂತ ಹೇಳ್ತೀರಾ? ಅಷ್ಟೇ, ವೇಟ್ ಮಾಡಿ. ಇಲ್ಲ ಅಂದ್ರೆ ನಮ್ಮ ಹತ್ರ ಇಲ್ಲ, ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಇದ್ರೆ ಅಂತೂ 100% ಅವ್ರಿಗೆ ಕೊಟ್ಟೆ ಕೊಡ್ತೀವಿ. ಬೆಳಗ್ಗೆ ಕಾಲ್ ಮಾಡಿದ್ರೆ ಸಂಜೆ ಒಳಗಡೆ ನಿಮ್ಗೆ ಮನೆಗೆ ಕೊಡ್ತೀವಿ. ನಿಮ್ಮ ಸುತ್ತಮುತ್ತ ಇರೋರು ಸರೌಂಡಿಂಗ್ 10 ಕಿಲೋಮೀಟರ್ ಒಳಗಡೆ ಇದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರಲ್ಲ, ಹೆಂಗೆ ಅವರು ಸಂಡೇ ಟೈಮ್ ಬಂದ್ಬಿಟ್ಟು ತೋಟ ಎಲ್ಲ ಓಡಾಡ್ತಾರೆ. ಅವ್ರಿಗೊಂಥರ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದ್ರೆ ಮಂಡೆಯಿಂದ ಫ್ರೈಡೆ ವರ್ಗು ಆಫೀಸು,
ಟೆನ್ಷನ್ ಇದ್ರಲ್ಲಿ ಇರ್ತಾರೆ. ಇಲ್ಲಿ ಬಂದು ತೋಟ ಎಲ್ಲ ನೋಡ್ಕೊಂಡು ಬೆಳೆ ಏನ್ ಬೆಳೆದಿರ್ತಾರೆ ಅದನ್ನ ನೋಡ್ಬಿಟ್ಟು ತಗೊಂಡ್ ಹೋಗ್ತಾರೆ. ಅವ್ರಿಗೂ ಟೆನ್ಷನ್ ಫ್ರೀ ಕಮ್ಮಿ ಆಗುತ್ತೆ. ಸರ್ ಇನ್ನೊಂದು ಕ್ವಶನ್ ಸಿಂಪಲ್ ಆಗಿ, ಸಾಮಾನ್ಯವಾಗಿ ನಾವು ಅನುಭವಿಸಿರೋದು ಕೃಷಿನಲ್ಲಿ ಒಂದ್ ಸೊಪ್ಪು ತರಕಾರಿ ಅಂತ ಬೆಳೆದಾಗ ಸೇಲ್ ಆಗದಿರ ಕೆಲವು ಬಾರಿ ರೋಡ್ ಹೊಡೆದಿರೋದು ಉಂಟು. ನಿಮ್ಮಲ್ಲಿ ಸೊಪ್ಪು ತರಕಾರಿ ಅಂದ್ರೆ ಬೆಳೆದು ಸೇಲ್ ಆಗಿಲ್ಲ ಅನ್ನೋ ಪರಿಸ್ಥಿತಿ ಯಾವ ತರ 100% ಬಂದಿಲ್ಲ ಇಲ್ಲಿವರೆಗೂ. ನಮ್ಗೆ ಅದೇ ಬೇಕು. 100% ಬಂದಿಲ್ಲ. ಯಾಕಂತ ಹೇಳಿದ್ರೆ ಸಾವಯವ ಕೃಷಿಗೆ ಬಂದಿದ ತಕ್ಷಣ ಕೆಲವೊಂದ್ಸಲಿ ಸಕ್ಸಸ್ ಸಿಗ್ಲಿಲ್ಲ ಅಂದಾಗ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ತಾರಲ್ವಾ, ಸೊ ಆ ಕಾರಣಕ್ಕೆ ಕೇಳಿ. ಸ್ಟಾಪ್ ಮಾಡಬಾರ್ದು. ಯಾವ್ದೇ ಒಂದು ಇದಾಗ್ಲಿ ಅಲ್ಲೊಂದು ಕಲಿಕೆ ಅನ್ನೋದು ಇರುತ್ತೆ, ಪಾಠ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ತರ ಮೆಥಡ್ ಯೂಸ್ ಮಾಡ್ಬೇಕಲ್ಲಿ. ಓಕೆ, ಅಲ್ಲಿ ಯಾವ ರೀತಿ ನಾವು ನಮ್ಮ ಈ ಥಾಟ್ಸ್ ನ ಯೂಸ್ ಮಾಡ್ತಿರೋ ಅದ್ರ ಮೇಲೆ ಇವಾಗ ಬೆಳಿತೀನಿ ಅಂತ ಹೇಳ್ಬಿಟ್ಟು ಆರ್ಗ್ಯಾನಿಕ್ ಅಲ್ಲಿ ಒಂದೇ ಬೆಳೆ ಬೆಳೆದ್ರೆ ಅಲ್ಲಿ ಹೋಯ್ತು. ಅಲ್ಲಿ ಯಾಕಂದ್ರೆ ಆಗಲ್ಲ, ಅಲ್ಲಿ ಮಾರ್ಕೆಟಿಂಗ್ ಮಾಡಕ್ ಆಗಲ್ಲ. ಜನ ಎಷ್ಟು ಅಂತ ಅದನ್ನೇ ತಿಂತಾರೆ ಹೇಳಿ. ಇವಾಗ ಸೊಪ್ಪಿನ ಬೆಳೆಗಳಿಗೆ ಬಂದಾಗ ಒಂದು ಕಟ್ಟಿಗೆ ಏನ್ ಬೆಲೆಗಳೆಲ್ಲ ಆಗಿರ್ಬೋದು ಸರ್? ನಾನು ದಂಡ್ ಸೊಪ್ಪು ಈ ನಡುವೆ ಒಂದು 15 ದಿನ 20 ದಿನ ಹೆಚ್ಚು ಕಮ್ಮಿಯಲ್ಲಿ 60 ರೂಪಾಯಿ ನಾನು ದಂಡ್ ಸೊಪ್ಪು ಮಾರಿರೋದು. ಕಟ್ಟು ಒಂದು ಕಟ್ಟು 60 ರೂಪಾಯಿ. ಸೂಪರ್. ಇವಾಗ ನಾನ್ ಮಾಡ್ತಾ ಇರೋದು 40 ಇಂದ 50 ರೂಪಾಯಿ ಮಾರ್ತಾ ಇದೀನಿ. ಒಂದ್ 20 ದಿನದಿಂದ 60 ರೂಪಾಯಿ ಮಾಡಿದೀನಿ. ಸಬ್ಬಕ್ಸಿ ಬಂದ್ಬಿಟ್ಟು ನನಗೆ 40 ರೂಪಾಯಿ ಕಟ್ಟು ಬೀಳುತ್ತೆ. ಮತ್ತೆ ಮೆಂತೆ ಆಗ್ಲಿ ಮತ್ತೆ ಕೊತ್ತಂಬರಿ ಎಲ್ಲ, ಮೆಂತೆ ಬಂದ್ಬಿಟ್ಟು 30 ರೂಪಾಯಿ, ಕೊತ್ತಂಬರಿ ಬಂದ್ಬಿಟ್ಟು ನಿಮ್ಗೆ 35 ರೂಪಾಯಿ. ಮಿನಿಮಮ್ ಫಿಕ್ಸ್ಡ್ ಪ್ರೈಸಸ್ ಇವಾಗ ಒಂದ್ ಲೆಕ್ಕಾಚಾರಕ್ಕೆ ಒಂದು ತೂಕವಾದ ಪ್ರೈಸ್ ಸಿಗುತ್ತೆ ಆರ್ಗ್ಯಾನಿಕ್ ಗೆ ಇದಕ್ ಕಂಪೇರ್ ಮಾಡಿದ್ರೆ. ಈಗ ನಾರ್ಮಲ್ ಆಗಿ ನಮ್ ಕಡೆ ಎಲ್ಲ ಬಂದ್ರೆ ಒಂದೊಂದ್ಸರ್ತಿ ಕೇಳೋರು ಇರೋಲ್ಲ, ರೋಟ್ರ್ ಹಾಕ್ತಿರಿ. ಕೆಲವೊಂದ್ಸಲಿ ಬಂದು ಇವಾಗ 1 ಎಕರೆ ಬೆಳೆದಿರ್ತಾರೆ ಅನ್ಕೊಳ್ಳಿ, ಬೇರೆ ಬೀಜದ ಕಾಸು ಕೊಟ್ಬಿಟ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಬಂದಿರ್ತದೆ. ಸೊ ಈ ತರ ಒಂದೆಲ್ಲ ಕಷ್ಟಗಳಿರ್ತದೆ. ಅದಕ್ಕೆ ಈ ಸಾವಯವ ಕೃಷಿ ಓಕೆನಾ ಅಂತ ನಿಮ್ಮನ್ನ ಕೇಳಿದಷ್ಟೇ. ಮತ್ತೆ ಸರ್, ಈಗ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಸಜೆಷನ್ ಕೊಡೋದಾದ್ರೆ ಏನಾದ್ರು ಕೊಡ್ತೀರಾ ಸರ್? ಒಂದೇ ಕ್ರಾಪ್ ಹಾಕ್ಬೇಡಿ. ಇವಾಗ 1 ಎಕರೆ ಇದೆ ಅಂತ ಹೇಳಿದ್ರೆ ಒಂದೇ ಕ್ರಾಪ್ ಹಾಕ್ಬಿಡ್ತಾರೆ. ಬೆಲೆ ಅನ್ನೋದು ನಿಮ್ಗೂ ಗೊತ್ತು, ಸಿಗುತ್ತೆ ಇಲ್ಲ ಅಂತ ಸಿಗ್ದಿರಾನು ಆಗ್ಬಿಡುತ್ತೆ. ಆತರ ಮಾಡಕ್ ಹೋಗ್ಬೇಡಿ. ಅದ್ರಲ್ಲಿ ನಿಮಗೆ ಇವಾಗ 10 ಕುಂಟೆ ಡಿವೈಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 5 ಕುಂಟೆ ಆದ್ರೂ ಡಿವೈಡ್ ಮಾಡ್ಕೊಂಡು ಒಂದೊಂದ್ ಕ್ರಾಪ್ ಹಾಕೊಳ್ರಿ. ಮನೆ ಹತ್ರ ಆಗ್ಲಿ ನಿಮ್ ಅಕ್ಕಪಕ್ಕದಲ್ಲಿ ಏರಿಯಾದಲ್ಲಿ ಏನೇನ್ ಸೇಲ್ ಆಗ್ತಾ ಇದೆ ಮೇನ್ ಆಗಿ ನೋಡ್ಕೊಂಡ್ರೆ ಅವಾಗ ನಿಮ್ಗೆ ಹೋಗುತ್ತೆ. ಕ್ರಾಪ್ 100% ಅವರೇ ಬಂದ್ ತಗೊಂಡ್ ಹೋಗೋದು, ಈ ತರ ಮಾಡ್ತಾರೆ. ಸೊಪ್ಪುಗಳು ಸ್ವಲ್ಪ ಜಾಸ್ತಿ ಚೆಲ್ಕೊಂಡ್ರೆ ಇನ್ನ ಉತ್ತಮ. ಯಾಕಂತ ಹೇಳಿದ್ರೆ ಬೀನ್ಸ್ ಜೊತೆ ಸೊಪ್ಪು ಹೋಗೇ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಬಸ್ ಸಾರಾಗ್ಲಿ ಸೊಪ್ಪು ಸಾರಾಗ್ಲಿ ಮಾಡಿದ್ರೆ ಬೀನ್ಸ್ ಅನ್ನೋದು ಹೋಗೇ ಹೋಗುತ್ತೆ. ನೀವ್ ಹೇಳೋ ಪ್ರಕಾರ ಇವಾಗ 1 ಎಕರೆನ ಬಂದು ಒಂದು 5 ಗುಂಟೆ ಅಂತ ಹೇಳಿದ್ರೆ ಒಂದು 8 ಪೀಸ್ ಆಗುತ್ತೆ. ಒಂದೊಂದರಲ್ಲಿ ಒಂದೊಂದು 4 ಪೀಸ್ ಏನ್ ಮಾಡ್ತೀರಾ, ಒಂದ್ ಕ್ರಾಪ್ ಇಟ್ಕೊಳ್ರಿ. ಅದು ನೆಕ್ಸ್ಟ್ ಕ್ರಾಪ್ ಹಂಗೆ ರೆಡಿ ಇರ್ಬೇಕು. ಈಗ ನೀವ್ ಹೇಳೋದು ಒಂದ್ರಲ್ಲಿ ಕ್ರಾಪ್ ಕೊಯ್ಲಕ್ ಬಂದ್ರೆ ಇನ್ನೊಂದ್ರಲ್ಲಿ ಒಂದು ಸ್ವಲ್ಪ ಕ್ರಾಪ್ ರೆಡಿ ಆಗಿರ್ಬೇಕು. ಹೂವ ಸ್ಟೇಜ್ ಗೆ ಇನ್ನೊಂದ್ ಕ್ರಾಪ್ ರೆಡಿ ಇರ್ಬೇಕು ನಿಮ್ಗೆ. ಇದು ಮುಗಿದ ತಕ್ಷಣ ಅದು ರೆಡಿ ಆಗಿರ್ಬೇಕು. ಓಕೆ, 4 ಪೀಸ್ 8 ಪೀಸ್ ಮಾಡ್ಕೊಂಡು 4ರಲ್ಲಿ ಬೆಳೆ ಇಕ್ಕಿ 4 ಕೊಯ್ಲಕ್ ಬಂದ್ರೆ ಇನ್ನೊಂದು ಹೂವ ಬಂದಿರ್ಬೇಕು. ಈ ತರ ಕ್ರಾಪ್ ರೊಟೇಷನ್ ಮಾಡಿದ್ರೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದ್ರಲ್ಲಿ ಫೇಲ್ಯೂರ್ ಆಗ್ಬಿಡ್ತೀರಾ. ಈ ತರ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ಓಕೆ ಸರ್. ಆಮೇಲೆ ಇನ್ನೊಂದು, ಇದ್ರಲ್ಲಿ ನಿಮಗೆ ಆದಾಯ ಅನ್ನೋದು ಎಷ್ಟು ಮಾತ್ರ ತೃಪ್ತಿ ತಂದ್ಕೊಟ್ಟಿದೆ ಅಂತ ಹೇಳ್ಬೋದಾ? ಯಾಕೆಂದ್ರೆ ಮೇನ್ ಇದ್ರಲ್ಲಿ ಕೆಲವರು ಪ್ರಶ್ನೆ ಇದ್ದೇ ಇರುತ್ತೆ, ಇಷ್ಟು ಮಾತ್ರ ಮಾಡ್ತಾರಲ್ವಾ, ಇದ್ರಲ್ಲಿ ಇವ್ರ ಜೀವನಕ್ಕೆ ಸಾಕಾಗಷ್ಟು ಇನ್ಕಮ್ ಮಾಡಿದ್ಯಾ ಅಂತ. ಯಾವ ರೀತಿ ಸರ್? ಕೆಲ್ಸಕ್ಕೆ ಹೋಗಿದ್ರೆ ಯಾವ ರೀತಿ ಇತ್ತು, ಇದ್ರಲ್ಲಿ ಉಳ್ಕೊಂಡಿದ್ದಕ್ಕೆ ಯಾವ ರೀತಿ ಇದೆ? ಕೆಲ್ಸಕ್ಕೆ ಹೋದ್ರೆ ನಿಮ್ಗೂ ಗೊತ್ತು ಯಾವ ತರ ಟಾರ್ಚರ್ ಅನ್ಬಿಟ್ಟು. ಇಲ್ಲಿ ಆರಾಮಾಗಿ ನೀವು ಮನೆಯಲ್ಲಿ ಇದ್ಕೊಂಡು ದನ ಕಾರುಗಳನ್ನ ನೋಡ್ಕೊಂಡು ಆರಾಮಾಗಿ ತೋಟದ ಹತ್ರ ಇರ್ಬೋದು. ಹಸುಗಳು ಇದೆಯಾ? ಹಸುನು ಇದೆ. ಹಸುಗಳು ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಆರಾಮಾಗಿ ನೀವು ತೃಪ್ತಿಯಾಗಿರ್ಬೋದು. ಮನೆ ಹತ್ರ ಏನಾನ ಕೆಲಸ ಬಿತ್ತು ಅಂದ್ರೆ ಕೆಲ್ಸಕ್ಕೂ ಬೇರೆ ಕಡೆ ಹೋಗ್ಬೋದು. ಅಂದ್ರೆ ನಿಮ್ ಮನೆ ಕೆಲಸಗಳು ಹೇಳ್ತಿರೋದು ಬಿಟ್ರೆ ಹೋಗ್ಬೋದು. ತೃಪ್ತಿ ಅಂತೂ ಇದೆ, ಆದಾಯನೂ ಇದೆ. ಆದ್ರೆ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಕ್ರಾಪ್ ಹೇಳಿದ್ನಲ್ಲ ಆತರ ಕ್ರಾಪ್ ರೊಟೇಷನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅದ್ರಲ್ಲಿ ತೃಪ್ತಿ ಸಿಗುತ್ತೆ ನಿಮ್ಗೆ. ಓಕೆ ಸರ್, ಇಷ್ಟೆಲ್ಲ ಒಂದು ಸಾವಯವ ಕೃಷಿಯಲ್ಲಿ ಯಾವ ರೀತಿ ಹಣ ಗಳಿಸಬಹುದು ಅಂತ ಒಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.